ಬಿಹಾರದಲ್ಲಿ ಮೇಡಮ್ ಈಗ ಆಲ್ರೆಡಿ ಮತ್ತೆ NDA ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇದೆ, ಏನು ಹೇಳ್ತೀರಿ ಮೇಡಮ್? ಈ ವಾಹಿನಿ ಮುಖಾಂತರ ಬಿಹಾರದ ಎಲ್ಲ ಮತ ಬಾಂಧವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಮತ್ತೊಮ್ಮೆ ಅಭಿವೃದ್ಧಿಯೇ ಮೂಲ ಮಂತ್ರ ಅನ್ನೋದು ಸಾಬೀತಾಗಿದೆ. ಜನ ಬಿಹಾರಕ್ಕೆ ಕೇಂದ್ರ ಸರ್ಕಾರದಿಂದ ಈ 10 ವರ್ಷದಲ್ಲಿ 9 ಲಕ್ಷ ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ. ಬರೀ ಒಂದೊಂದಾಗಿ ಅಂಕಿಅಂಶ ಜೊತೆ ಹೇಳಬೇಕು ಅಂದರೆ ಪ್ರಧಾನಮಂತ್ರಿ ಗ್ರಾಮೀಣ ಆವಾಸ್ ಯೋಜನೆ ಅಡಿಯಲ್ಲಿ 49 ಲಕ್ಷ ಮನೆ ಕಟ್ಟಿಕೊಟ್ಟಿದ್ದಾರೆ. 73,88,000 ಜನರ ರೈತರಿಗೆ ಕಿಸಾನ್ ಸಮ್ಮಾನ್ ಯೋಜನೆ ಮುಖಾಂತರ ವರ್ಷಕ್ಕೆ 6,000 ಡೈರೆಕ್ಟ್ ಡೆಬಿಟ್ ಆಗಿದೆ, ಡೈರೆಕ್ಟ್ ಕ್ರೆಡಿಟ್ ಮಾಡಿದ್ದಾರೆ, ರೈತರ ಬಗ್ಗೆ ನೋಡ್ಕೊಂಡಿದ್ದಾರೆ. ಅದೇ ಥರ ಈ ನಳಂದ ವಿಶ್ವವಿದ್ಯಾಲಯ ಇದೆ, ಕಳೆದ 10 ವರ್ಷದಲ್ಲಿ ಅದನ್ನು ವಿಶ್ವ ದರ್ಜೆಗೆ ಏರಿಸುವಲ್ಲಿ ಕೀರ್ತಿ ಏನಾದರೂ ಇದ್ದರೆ ನರೇಂದ್ರ ಮೋದಿ ಅವರಿಗೆ 3,200 ಕೋಟಿ ಅನುದಾನವನ್ನು ನಳಂದ ವಿಶ್ವವಿದ್ಯಾಲಯಕ್ಕೆ ಕೊಟ್ಟಿದ್ದಾರೆ. ನೋಡಿ, ಅಭಿವೃದ್ಧಿ ಮತ್ತೊಮ್ಮೆ ಇದು ಸಾಬೀತಾಗಿದೆ. ರಾಹುಲ್ ಗಾಂಧಿಯವರು ಎಷ್ಟು ಭಾಷಣಗಳು ಮಾಡ್ತಾರೋ ಅಷ್ಟು BJPಗೆ ಒಳ್ಳೆಯದು ಅಂತ ಅನಿಸುತ್ತೆ. ಏನಕ್ಕಂತ ಹೇಳ್ತೀನಿ ಕೇಳಿ. ಅವರು ಪ್ರತಿ ಸರಿನೂ ಮಾತಾಡಿದ್ದು ಓಟ್ ಚೋರಿ ಒಂದೇ. ಅಲ್ಲಿಯ ಜನತೆಯ ವೈಫಲ್ಯ ಅಥವಾ ಸರ್ಕಾರದ ವೈಫಲ್ಯತೆ ಆಗಲಿ, ಏನು ತೊಂದರೆ ಇದೆ, ಉದ್ಯೋಗ ತೊಂದರೆ ಇದೆ ಅಥವಾ ಒಂದು ನುಸುಳುಕೋರರ ಬಗ್ಗೆ, ಯಾವುದೇ ಒಂದು ದೇಶದ ರಾಜ್ಯದ ಸುರಕ್ಷತೆ ಬಗ್ಗೆ ಅವರು ಎಲ್ಲೂ ಮಾತಾಡಿಲ್ಲ. ಮಾತಾಡಿದ್ದೇನಾದರೂ ಇದ್ದರೆ ನರೇಂದ್ರ ಮೋದಿ ಅವರಿಗೆ ಬಿಟ್ಟು ತೋರಿಸೋದು ಪ್ಲಸ್ ಓಟ್ ಚೋರಿ ಬಗ್ಗೆ. ನಾವು ಮತ್ತೊಮ್ಮೆ ಈ ವಾಹಿನಿ ಮುಖಾಂತರ ರಾಹುಲ್ ಗಾಂಧಿ ಅವರಿಗೆ ಕೇಳ್ಕೊಳ್ಳೋದಿಷ್ಟೇ, ನಿಮ್ಮ ನಿಜವಾಗ್ಲೂ ಓಟ್ ಚೋರಿ ಹೌದೇ ಆಗಿದ್ದರೆ ಆ ಏರಿಯಾದ ಮತಗಟ್ಟೆ ನಂಬರ್, ಆ ಏರಿಯಾದ ಎಪಿಕ್ ನಂಬರ್, ಆ ಏರಿಯಾದ ಬೂತ್ ನಂಬರ್ ಜೊತೆಯಾಗಿ ಅದೇನು ನಿರ್ದಿಷ್ಟ ಫಾರ್ಮೇಟಲ್ಲಿ ಯಾಕೆ ನೀವು ಸುಪ್ರೀಂ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾ ಇಲ್ಲ? ಬರೀ ನೀವು 40% ಅಂತ ಹೇಳಿ ಅಧಿಕಾರಕ್ಕೆ ಬಂದರೆ ಅದೇ ಥರ ಓಟ್ ಚೋರಿ ಹೇಳಿದ್ರು ಆಗುತ್ತೆ ಅಂತ ತಿಳ್ಕೊಂಡ್ರೆ ಖಂಡಿತ ಜನ ಬುದ್ಧಿವಂತರಿದ್ದಾರೆ. ಜನ NDA ಮೈತ್ರಿ ಸರ್ಕಾರವನ್ನು ಏನು ನಮ್ಮದು ಅಭಿವೃದ್ಧಿ ಇದೆ ಅದನ್ನು ನಂಬಿದ್ದಾರೆ. ದೇಶದ ಆಂತರಿಕ ಭದ್ರತೆ ಅಂತ ಬಂದಾಗ ಇತ್ತೀಚೆಗೆ ನಡೆದ ಬಾಂಬ್ ಬ್ಲಾಸ್ಟ್ ಆದಾಗ ಈ ಕಾಂಗ್ರೆಸ್ನವರ ರಿಯಾಕ್ಷನ್ ಹೇಗಿತ್ತು ನೋಡಿ. ನಾವು ಭಯೋತ್ಪಾದಕರ ಬಗ್ಗೆ ಬಂದಾಗ, ದೇಶದ ಆಂತರಿಕ ಭದ್ರತೆಗಳು ಬಂದಾಗ ಒಟ್ಟಾಗಿ ಜೊತೆಯಲ್ಲಿ ಮಾತಾಡಬೇಕೇ ಹೊರತು ವಿರೋಧವಾಗಿ ಮಾತಾಡೋದಲ್ಲ. ಇಂಟರ್ನ್ಯಾಷನಲ್ ಟ್ರಿಪ್ಪಿಗೆ ಹೋದಾಗ ಅಲ್ಲಿ ಏನು ಮಾತಾಡ್ತಾರೆ ಇಂಡಿಯಾದ ಬಗ್ಗೆ? ರಾಹುಲ್ ಗಾಂಧಿಯವರು ಇನ್ನಾದರೂ ಅವರ ಬಾಲಿಶತನ ಬಿಟ್ಟು ದೇಶಕ್ಕೆ ಗೌರವ ತರುವಂಥ ಕೆಲಸಗಳನ್ನು ಮಾಡಿದರೆ. ಮೇಡಮ್, ನೀವು ಹೇಳ್ತೀರಾ ಈಗ ಓಟ್ ಚೋರಿ ಸುಳ್ಳು ಆರೋಪ. ನಾನು ಹೇಳೋದು ಆರೋಪ ನೀವು ಮಾಡಿದ್ದೀರಲ್ಲ, ನಾವು ನಿಮ್ಮ ಜೊತೆ ಇದ್ದೀವಿ. ಓಟ್ ಚೋರಿ ಆಗಬಾರ್ದು. ಈಗ ನೋಡಿ, 135 ಸೀಟ್ ಇಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದಾಗ ಓಟ್ ಚೋರಿ ಆಗಿಲ್ಲ ನಿಮಗೆ. ಇಮಿಡಿಯೇಟ್ ಅದೇ ವೋಟರ್ಸ್ ಮತ್ತೆ ಓಟ್ ಹಾಕಿದಾಗ ನಿಮಗೆ ಓಟ್ ಚೋರಿ ಆಯಿತು. ಅಂದರೆ ನಿಮ್ಗೆ ಎಲ್ಲಿ ಆದೇಶ ಬರುತ್ತೆ ಅದು ಜನರ ಆದೇಶ, ನಮಗೆ ಆದೇಶ ಬಂದಾಗ ಅದು ಓಟ್ ಚೋರಿ. ತಪ್ಪಲ್ವಾ ಇದು? ಜನ ಎಲ್ಲವನ್ನು ಗಮನಿಸ್ತಾ ಇದ್ದಾರೆ. ಮತ್ತೊಮ್ಮೆ ಸಾಬೀತಾಗಿದೆ ಅಭಿವೃದ್ಧಿಯೇ ಮಂತ್ರ ಅನ್ನೋದು. ರಾಹುಲ್ ಗಾಂಧಿ ಆರೋಪಕ್ಕೆ BJP ಯಾವ ರೀತಿಯಾದ ತಿರುಗೇಟನ್ನು ಕೊಡ್ತಾ ಇಲ್ವಲ್ಲ ಈ ಓಟ್ ಚೋರಿ ವಿಚಾರ? ನೋಡಿ, ತಿರುಗೋಟಿ ಕೊಡೋದೇನಕ್ಕೆ? ಅವರಿಗೆ ಸುಪ್ರೀಂ ಕೋರ್ಟ್ ಹೇಳಿದೆ ನಿರ್ದಿಷ್ಟ ಫಾರ್ಮೇಟಲ್ಲಿ ಡೀಟೇಲ್ ಆಗಿ ಕೊಡಿ ಅಂತ. ಯಾಕೆ ಕೊಡ್ತಾ ಇಲ್ಲ? ನೋಡಿ, ಕಾರ್ಯಾಂಗ ವ್ಯವಸ್ಥೆ ಇದೆ, ಶಾಸಕಾಂಗ ವ್ಯವಸ್ಥೆ ಇದೆ, ನ್ಯಾಯಾಂಗ ವ್ಯವಸ್ಥೆಯನ್ನು ಯಾಕೆ ಇವರು ನಂಬ್ತಾ ಇಲ್ಲ? ಚುನಾವಣಾ ಆಯೋಗ ಕೇಂದ್ರ ಸರ್ಕಾರದ ಕೈಗೊಂಡ ಈಗ ಬಿಹಾರದಲ್ಲಿ ಸರಿಸುಮಾರು 50 ಲಕ್ಷದಷ್ಟು ವೋಟರ್ಸ್ ಡಿಲೀಟ್ ಮಾಡಿದ್ದಾರೆ. ಸರಿಸುಮಾರು ಒಂದು ಏರಿಯಾಕ್ಕೆ ಒಂದು 10,000 to 20,000 ವೋಟರ್ಸ್ ಆಗುತ್ತೆ. ಪ್ರತಿ ವೋಟರ್ಸ್ ಡಿಲೀಟ್ ಮಾಡೋದಕ್ಕೆ ಡೀಟೇಲ್ಸ್ ಇದೆ. ಪ್ರತಿ ಅಭ್ಯರ್ಥಿಗಳ ಪಕ್ಕದಲ್ಲಿ ಅಥವಾ ಪ್ರತಿ ರಾಜಕೀಯ ಪಕ್ಷದವ್ರ ಜೊತೆ ಈ BLA 2 BLA 1 ಇದೆ. ಯಾಕೆ ಡಿಲೀಟ್ ಮಾಡಿದ್ದೀರಾ, ಯಾವ ಥರ ಇದೆ, ಅಥವಾ ಅವ್ರದ್ದು ಅಡ್ರೆಸ್ ಇದೆಯಾ, ಪ್ರತಿಯೊಂದಕ್ಕೂ ಅವಕಾಶ ಕೊಟ್ಟಿದ್ದೀವಿ. ಇಲ್ಲಿ ನೋಡಿ, ಏನು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಏನೇನಿದೆ ಪ್ರತಿಯೊಂದನ್ನು ಯಾವ ಥರ ಸಿಸ್ಟಮ್ಯಾಟಿಕ್ ಆಗಬೇಕು ಅದು ಎಲ್ಲವೂ ಆಗಿದೆ. ಇಲ್ಲ ಅಂದಿದ್ರೆ ಸರಿ, ನಾನು ಓಟ್ ಚೋರಿ ಆಗಿದೆಪ್ಪ, ನಾನು ಎಲೆಕ್ಷನ್ ನಿಂತ್ಕೊಂಡು ಹೇಳ್ಬೋದಾಗಿತ್ತು. ಅವರು ಓಟ್ ಚೋರಿ ಆಗಿದೆ, ಇದು ಕ್ಲಿಯರ್ ಆಗಬೇಕು, ನಾನು ಡೀಟೇಲ್ ಕೊಟ್ಟಿದ್ದೀನಿ ಅಂತ ಹೇಳ್ಬೋದಾಗಿತ್ತು. ಅಲ್ಲಿವರೆಗೆ ಎಲೆಕ್ಷನ್ ಮಾಡಬೇಡಿ ಅಂತ ಹೇಳ್ಬೋದಾಗಿತ್ತು. ಏನಕ್ಕೆ ಸುಮ್ಮನೆ ಆದರೂ ಓಟ್ ಚೋರಿ ಅಂತ ಬಾಯಿ ಬಿಡ್ಕೊಳ್ತಾ ಇದ್ರಾ? ಓಟ್ ಚೋರಿನೇ ಹೌದಾಗಿದ್ದರೆ ಅದನ್ನು ಸಾಬೀತುಪಡಿಸಿ. ಅದನ್ನು ನ್ಯಾಯಾಂಗ ವ್ಯವಸ್ಥೆಗೆ, ನಮ್ಮ ಪ್ರಜಾಪ್ರಭುತ್ವದ ಏನು ಸಾಂವಿಧಾನಿಕ ಸಂಸ್ಥೆಗಳ ಬಗ್ಗೆ ನಂಬಿಕೆ ಇಡಿ. ಈಗ ಮಹಿಳಾ ಮತದಾರರ ವಿಚಾರಕ್ಕೆ ಬಂದಾಗ ನಿತೀಶ್ ಕುಮಾರ್ ಅವರಿಗೆ ಮೊದಲಿಂದಲೂ ಮಹಿಳಾ ಮತದಾರರ ಶ್ರೀರಕ್ಷೆ. ಈಗಲೂ NDAಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳಾ ಮತದಾರರು ಮತದಾನ ಮಾಡಿ. ಖಂಡಿತ ಅದನ್ನು ನೀವು ಹೇಳ್ತಾ ಇದ್ದೀರಾ 10,000 ಅಂತ. ಈ ವಾಹಿನಿ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಇದು 10,000 ಕೊಟ್ಟದ್ದು ರೋಜ್ಗಾರ್ ವ್ಯವಸ್ಥೆಯಲ್ಲಿ ಎಕನಾಮಿಕ್ ವೀಕರ್ ಸೆಕ್ಷನ್ ಮಹಿಳೆಯರಿಗೆ ಕೊಟ್ಟಿದ್ದು. ಇಲ್ಲಿ ನಮ್ಮ CM ಸಿದ್ದರಾಮಯ್ಯನವರು ಏನು ಹೇಳಿದರು, ಮಾಧವಿಯಂಗೂ ಫ್ರೀ, ಇವರಿಗೂ ಫ್ರೀ, ಆ ಥರ ಕೊಟ್ಟಿಲ್ಲ. ಯಾರಿಗೆ ಕೊಟ್ಟಿದ್ದಾರೆ 10,000 ದುಡ್ಡನ್ನು? ಯಾರಿಗೆ ಕೊಟ್ಟಿದ್ದಾರೆ ಅಂದರೆ ಎಕನಾಮಿಕ್ ವೀಕರ್ ಸೆಕ್ಷನ್ ಪ್ಲಸ್ ರೋಜ್ಗಾರ್ ವ್ಯವಸ್ಥೆಯಲ್ಲಿ ಕೊಟ್ಟಿರೋದು. ಸುಮ್ಮನೆ ಸುಮ್ಮನೆ ಎಲ್ಲರಿಗೂ ಕೊಟ್ಟಿದ್ದಲ್ಲ. ಸುಮ್ಮನೆ ಎಲ್ರಿಗೂ ಕೊಡೋದ್ರೆ ಎಲ್ರಿಗೂ ಕೊಡ್ಬೋದಾಗಿತ್ತು, ಆ ಥರ ಕೊಟ್ಟಿಲ್ಲ. ಇನ್ನೊಂದು ಹೇಳಿದ್ರು ಅವರು, ಎಲ್ಲ ಮನೆಗೆ ಕುಟುಂಬಕ್ಕೊಂದು ಗೌರ್ಮೆಂಟ್ ಕೆಲಸ ಅಂತ. 2 ಕೋಟಿ ಕುಟುಂಬಕ್ಕೆ ಸರಿ 25,000 ಒಬ್ಬರಿಗೆ ಸ್ಯಾಲ್ರಿ ಇಟ್ಕೊಳ್ಳಿ, 6 ಲಕ್ಷ ಕೋಟಿ ಅಲ್ಲಿ ಬಿಹಾರಿದ್ದು ಏನು ಬಜೆಟೇ ಇಲ್ಲ. ಸರ್ಕಾರಿ ಸ್ಯಾಲ್ರಿ ಕೊಡೋಕ್ಕೆ ಸಾಧ್ಯ ಇದೆಯಾ? ರಾಜ್ಯದಲ್ಲಿ ಇರೋ ವ್ಯವಸ್ಥೆಯನ್ನು ನಡೆಸ್ಕೊಂಡು ಹೋಗಾಗ್ತಾ ಇಲ್ಲ, ನೇಮಕಾತಿಗಳಾಗ್ತಾ ಇಲ್ಲ. ಬಿಹಾರದಲ್ಲಿ 2 ಕೋಟಿ
ಕೋಟಿ ಉದ್ಯೋಗ ಹೆಂಗೆ ಸಾಧ್ಯ ಆಗುತ್ತೆ? ಇದನ್ನು ಹೇಳಿದವರು ಯಾರು? ನಾವಲ್ಲ ಹೇಳಿದ್ದು. ಬಿಹಾರಲ್ಲಿ ಕುಟುಂಬಕ್ಕೊಂದು ಸರ್ಕಾರಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ದು ಅಪೋಸಿಷನ್ ಅವರು. ಜನರಿಗೂ ಈ ಸುಳ್ಳು ಎಷ್ಟು ಅಂತ ಅರ್ಥ ಆಗುತ್ತೆ. ನೀವೇ ಯೋಚನೆ ಮಾಡಿ, ವ್ಯೂವರ್ಸ್ ಮುಖಾಂತರ ಹೇಳ್ತೀನಿ. ಸರಿಸುಮಾರು ಒಬ್ಬರಿಗೆ 20,000 ಕೊಡಿ, 2 ಕೋಟಿ ಜನರಿಗೆ ಉದ್ಯೋಗ ಕೊಡಬೇಕಂದ್ರೆ 6 ಲಕ್ಷ ಕೋಟಿ ಬಿಹಾರಿದ್ದು ಬಜೆಟೇ ಇಲ್ಲ, ಎಲ್ಲಿಂದ ಸ್ಯಾಲ್ರಿ ಕೊಡ್ತಾರೆ? ಸಾಧ್ಯ ಇದೆಯಾ? ಸುಳ್ಳು ಹೇಳೋದಕ್ಕೆ ಒಂದು ಮಿತಿ ಇದೆ, ಇತಿಮಿತಿ ಇದೆ. ಜನ ಎಲ್ಲವನ್ನು ಗಮನಿಸ್ತಾ ಇದ್ದಾರೆ. ಮತ್ತೊಮ್ಮೆ ಈ ವಾಹಿನಿ ಮುಖಾಂತರ ಬಿಹಾರ್ನ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿಸ್ತೀನಿ. ಬಿಜೆಪಿ ಒಂದು ಕನಸಿದೆ, ಬಿಹಾರದಲ್ಲಿ CM ಆಗಬೇಕು ಬಿಜೆಪಿ ಪಕ್ಷದ ಅಭ್ಯರ್ಥಿ ಅಂತ. ಬಟ್ ಈಗ ನಿತೀಶ್ ಕುಮಾರ್ ಅವರು ಇದ್ದಾರೆ. ನೋಡಿ, ನಿತೀಶ್ ಕುಮಾರ್ ಅವರು ಒಂದು ಒಳ್ಳೆಯ ಪಟು, ಸಂಸದೀಯ ಪಟು ಕೂಡ ಆಗಿದ್ರು. ಅವರು 20 ವರ್ಷದಲ್ಲಿ ಇದು 10ನೇ ಬಾರಿ CM ಆಗಕ್ಕೆ ಹೊರಟಿದ್ದಾರೆ. ಅಯ್ಯೋ ಖಂಡಿತ. ನೋಡಿ, ಅದು ಏನಿದೆ ಎಲ್ಲವೂ ವರಿಷ್ಠರ ನಿರ್ಧಾರಕ್ಕೆ ಮಾಡ್ತಾರೆ. ನಿತೀಶ್ ಅವರು ಒಂದೇ ಒಂದು ಅವ್ರ ಭ್ರಷ್ಟಾಚಾರದ ಕಪ್ಪು ಚುಕ್ಕೆ ಇಲ್ಲ, ಒಂದೇ ಒಂದು ಕುಟುಂಬ ರಾಜಕಾರಣದ ಕಪ್ಪು ಚುಕ್ಕೆ ಇಲ್ಲ. ಮಹಿಳೆಯರಿಗೆ ಏನೇನು ಕೆಲಸ ಮಾಡಬೇಕಾ, ಜಂಗಲ್ ರಾಜ ಥರ ಇದ್ದದನ್ನು ಈ ಲೆವೆಲ್ಗೆ ಬಿಹಾರನ್ನು ತಂದಿದ್ದಾರೆ ಅಂತ ಹೇಳಿದ್ರೆ ಅವ್ರ ಶ್ರಮ ಇದೆ ಇದರಲ್ಲಿ. ಅಂದರೆ ಒಟ್ಟಿನಲ್ಲಿ ನಿತೀಶ್ ಕುಮಾರ್ ಕನ್ಫರ್ಮ್ CM ನೋಡಿ, ಎಲ್ಲವೂ ನಿಮಗೆ ಗೊತ್ತಾಗುತ್ತೆ. ಇನ್ನೊಂದು ಸ್ವಲ್ಪ ದಿನದ ಕೆಲವು ಕ್ಷಣಗಳಲ್ಲಿ ಎಲ್ಲವನ್ನೂ ನಿಮ್ಗೆ ತಿಳಿಸ್ತಾರೆ. ಅಂದರೆ ಪ್ರಣಾಳಿಕೆಗಳಲ್ಲಿ ನೀಡಿರುವ ಬಿಹಾರ ಜನರಿಗೆ ನೀಡಿರುವ ಭರವಸೆಗಳನ್ನು ಈಡೇರಿಸುತ್ತೆ NDA? ಖಂಡಿತ ಮಾಡ್ತಾರೆ. NDA ನೋಡಿ, ಬಿಹಾರದಲ್ಲಿ ಮೇಡಮ್ ಈಗ ಆಲ್ರೆಡಿ ಮತ್ತೆ NDA ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇದೆ. ಏನು ಹೇಳ್ತೀರಿ? ಈ ವಾಹಿನಿ ಮುಖಾಂತರ ಬಿಹಾರದ ಎಲ್ಲ ಮತ ಬಾಂಧವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಮತ್ತೊಮ್ಮೆ ಅಭಿವೃದ್ಧಿಯೇ ಮೂಲ ಮಂತ್ರ ಅನ್ನೋದು ಸಾಬೀತಾಗಿದೆ. ಜನ ಬಿಹಾರಕ್ಕೆ ಕೇಂದ್ರ ಸರ್ಕಾರದಿಂದ ಈ 10 ವರ್ಷದಲ್ಲಿ 9 ಲಕ್ಷ ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ. ಬರೀ ಒಂದೊಂದಾಗಿ ಅಂಕಿಅಂಶ ಜೊತೆ ಹೇಳಬೇಕು ಅಂದರೆ, ಪ್ರಧಾನಮಂತ್ರಿ ಗ್ರಾಮೀಣ ಆವಾಸ್ ಯೋಜನೆ ಅಡಿಯಲ್ಲಿ 49 ಲಕ್ಷ ಮನೆ ಕಟ್ಟಿಕೊಟ್ಟಿದ್ದಾರೆ. 73,88,000 ಜನರ ರೈತರಿಗೆ ಕಿಸಾನ್ ಸಮ್ಮಾನ್ ಯೋಜನೆ ಮುಖಾಂತರ ವರ್ಷಕ್ಕೆ 6,000 ಡೈರೆಕ್ಟ್ ಡೆಬಿಟ್ ಆಗಿದೆ, ಡೈರೆಕ್ಟ್ ಕ್ರೆಡಿಟ್ ಮಾಡಿದ್ದಾರೆ. ರೈತರ ಬಗ್ಗೆ ನೋಡ್ಕೊಂಡಿದ್ದಾರೆ. ಅದೇ ಥರ ಈ ನಳಂದ ವಿಶ್ವವಿದ್ಯಾಲಯ ಇದೆ, ಕಳೆದ 10 ವರ್ಷದಲ್ಲಿ ಅದನ್ನು ವಿಶ್ವ ದರ್ಜೆಗೆ ಏರಿಸುವಲ್ಲಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.